ಈ ಊರಿನಲ್ಲಿ ಪ್ರಗತಿಪರ ರೈತನಾದ ಸತ್ಯವಂತನ ಬಾಳಿನಲ್ಲಿ ಇನ್ನು ಮುಂದೆ ಶುರುವಾಯಿತು ದಂಬರಾಟ. ಹಂತ ಹಂತವಾಗಿ ಅವನ ಮನೆಯ ಮೇಲೆ ನನ್ನ ಚೆಲ್ಲಾಟ. ಆಮೇಲೆ ತೀರಿದಂಗಾಗುವುದು ನನ್ನ ಹಠ. ಅಂದು ನಾನು ಸುಮತಿಯ ಜೊತೆ ಸರಸ ಸಲಾಪ ಆಡುವ ಸಮಯದಲ್ಲಿ ಅಡ್ಡ ಬಂದು ತಪ್ಪು ಮಾಡಿಬಿಟ್ಟ ಸತ್ಯವಂತ. ಅದಲ್ಲದೆ ನನ್ನ ಮುಂದೆ ಆ ಸುಮತಿಯ ಕೊರಳಿಗೆ ತಾಳಿ ಕಟ್ಟಿದ ಸಲುವಾಗಿ ಅವನ ಮನೆಯನ್ನು ಮಾಡಿಬಿಡುವ ಸ್ಮಶಾನ. ಸ್ವಾತಿ, ತಂಗಿ ಸ್ವಾತಿ, ಅಣ್ಣ ಏನು ಗಾಢವಾದ ವಿಚಾರ ಮಾಡ್ತಿದ್ದಿಲ್ಲ, ಯಾಕೆ? ತಂಗಿ ಸ್ವಾತಿ, ನನಗೇನಿದೆ ಅಮ್ಮ ವಿಚಾರ ಮಾಡುವಂತ ಕೆಲಸ? ಇಲ್ಲಣ್ಣ, ನೀನು ಯಾವತ್ತಿಷ್ಟು ಡಲ್ ಆಗಿದ್ದು ನಾನು ನೋಡೇ ಇಲ್ಲ, ಅದಕ್ಕಾಗಿ ಕೇಳಿದೆ, ಹೇಳಣ್ಣ. ಸ್ವಾತಿ, ಅಂದು ನಾನು ಕಾಡಿಗೆ ಬೇಟೆ ಆಡಲು ಹೋಗಿದ್ದಾಗ ನನ್ನ ಕೈಯಿಂದ ಒಂದು ಜಿಂಕೆ ಮಿಸ್ ಆಯ್ತು. ಅದರ ಬದಲಾಗಿ ಇನ್ನೊಂದು ಜಿಂಕೆ ಸಿಕ್ಕಿತು. ಅದನ್ನು ಹಿಡಿದುಕೊಂಡ 5 ನಿಮಿಷದಲ್ಲಿ ಅದು ಸತ್ತು ಹೋಯಿತು. ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದೇನಮ್ಮ. ಅಣ್ಣ, ಇಷ್ಟಕ್ಕೆ ಡಲ್ ಆದ್ರೆ ಹೇಗಣ್ಣ? ಅಂತ 100 ಜಿಂಕೆಗಳು ನಿನಗೆ ಸಿಕ್ಕೇ ಸಿಗುತ್ತವೆ. ನೀನ್ ಯಾವಾಗ್ಲೂ ನಗ್ನಗುತ್ತಾ ಇರಬೇಕು. ನಗುತ್ತಾ ತಂಗಿ ಸ್ವಾತಿ, ಆ ಜಿಂಕೆ ಯಾವುದೇ ಗುಹೆಯಲ್ಲಿ ಅಡಿಗೆ ಕುಳಿತರು ಅದನ್ನು ತಂದು ತಿಂದಾಗಲೇ ನಾನು ನಗುತ್ತಾ ಇರೋದು. ಅದೇ ಸರಿ ತಂಗಿ, ನೀನೆಲ್ಲ ಹೊರಟಿರುವ ಹಾಗಿದೆ ಅಲ್ಲ? ಅಣ್ಣ, ನನ್ನ ಗೆಳತಿ ಬರ್ತ್ಡೇ ಪಾರ್ಟಿ ಇದೆ, ಅದಕ್ಕಾಗಿ ಹೋಗಲು ಸಜ್ಜಾಗಿ ನಿಂತಿದ್ದೇನೆ ಅಣ್ಣ. ಆಯ್ತಮ್ಮ ಸ್ವಾತಿ, ನಿನಗೊಂದು ನೆಕ್ಲೆಸ್ ತಂದಿದ್ದೇನೆ, ತೆಗೆದುಕೊರೋಣ. ಅಣ್ಣ, ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಆಯ್ತಮ್ಮ ಸ್ವಾತಿ, ನಿನಗೆ ಲೇಟ್ ಆಗುತ್ತೆ, ಹೋಗಿ ಬಾರಮ್ಮ. ಸರಿ ಅಣ್ಣ. ಮಯೂರ ವರ್ಮ, ಮಯೂರ ವರ್ಮ, ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ಒಂದು ಕಾಲದಲ್ಲಿ ಇಡೀ ಬಾಂಬೆನ